ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವಾಗ ಸ್ನೇಹಿತರೆ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ. ಇದು ನಾನು ಬೆಳಿಗ್ಗೆ ಟೈಮ್ ಇವತ್ತೇ ಮಾಡ್ತಾ ಇರೋದು. ಯಾಕೆ ಅಂದರೆ ಇವತ್ತು ಸ್ಪೆಷಲ್ ಡಿಶಸ್ ಮಾಡೋಣ ಅಂತ ಹೇಳಿ. ಟೈಮ್ ಕನ್ಸ್ಟ್ರೇಂಟ್ ಇರುತ್ತೆ ಎವ್ರಿ ಡೇ, ಬಟ್ ಇವತ್ತು ಏನೇ ಆಗಲಿ ಸ್ಪೆಷಲ್ ಡಿಶ್ ಮಾಡೋಣ ಅಂಥೇಳಿ. ಬಿಕಾಸ್ ಇವತ್ತು ನಮ್ಮ ಸ್ಪೆಷಲ್ ಡೇ, ನನ್ನದಲ್ಲ ನಮ್ಮ ಸ್ಪೆಷಲ್ ಡೇ ಅಂದರೆ ಆ್ಯನಿವರ್ಸರಿ. ಸೊ ಫಸ್ಟ್ಗೆ ನಾನಿಲ್ಲಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಕೊಂಡೆ, 3 ಆಲೂಗೆಡ್ಡೆ. ಅದಕ್ಕೆ ಸ್ವಲ್ಪ ಜಿಂಜರ್ನ ಹಾಕ್ಕೊಂಡೆ, ಗಾರ್ಲಿಕ್ ಹಾಕಿಲ್ಲ, ಜಿಂಜರ್ ಹಾಕಿದ್ದೀನಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನಷ್ಟು ಜೀರಿಗೆ. ನಿಮ್ಗೆ ಜಾಸ್ತಿ ಜೀರಿಗೆನೂ ಓಕೆ ಅನ್ನೋ ಹಾಗಿದ್ರೆ 1 ಸ್ಪೂನ್ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಆದರೂ ಬೇಕು. ಇದನ್ನೆಲ್ಲ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಏನು ಆಲೂಗೆಡ್ಡೆ ಇದೆಯೋ ಅದು ದಪ್ಪ ದಪ್ಪ ಇದ್ದರೆ ಅದನ್ನೆಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದು ಸಾಬುದಾನ ನಾನು ನೆನ್ನೆ ರಾತ್ರಿನೇ ವಾಶ್ ಮಾಡಿ ನೆನೆಸೋಕ್ಕೆ ಇಟ್ಟಿದ್ದೆ. ಹೇಗೆ ನೆನೆಸ್ಬೇಕು ಅಂದರೆ, ಸಾಬುದಾನ ವಾಶ್ ಮಾಡಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರು ನಿಲ್ಲಬೇಕು ಅಷ್ಟೇ. ಅದೇ ಥರ ನೀವು ಮುಚ್ಚಿ ಇಟ್ಟರೆ ಮಾರನೇ ದಿನದ ತನಕ ಅದು ರೇಸ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಇಲ್ಲ ಅಂದರೆ ನೀವು ಬೆಳಿಗ್ಗೆ ಮಾಡ್ತೀನಿ ಅಂದರೆ 4 ಅವರ್ ಆದರೂ ನೆನೆಸ್ಬೇಕು. ಈಗ ಇದಕ್ಕೆ ನೀರೆಲ್ಲ ಏನೂ ಹಾಕ್ತಾಯಿಲ್ಲ, ಹಾಗೆಯೇ ಬಿಡಿಸ್ಕೊಳ್ತಾ ಇದ್ದೀನಿ ಒಂದೊಂದೇ. ಇದು ಸಾಬುದಾನ ರೊಟ್ಟಿ. ಸಾಬುದಾನ ಜಸ್ಟ್ ಹಾಕ್ಬಿಟ್ಟು ನಾವು ಇದೆಲ್ಲ ಮಸಾಲೆ ಹಾಕಿದ್ರೆ ಅದು ನಮಗೆ ತಟ್ಟೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದ್ರ ಜೊತೆ ಆಲೂಗೆಡ್ಡೆ ಕೂಡ ಹಾಕಬೇಕು. ಸಾಬುದಾನ ಕಿಚಡಿ ಮಾಡಿದ್ದೆ ಒಂದು ಸಾರಿ, ಅದಕ್ಕೂ ಕೂಡ ಹಾಕಿದ್ದೆ ಆಲೂಗೆಡ್ಡೆ. ಅದೇ ಥರ ಇದಕ್ಕೂ ಕೂಡ. ಇದಕ್ಕೆ ನಾನು ಪೀನಟ್ಸ್ನ ಹುರ್ಕೊಂಡು ಸಿಪ್ಪೆ ತೆಗೆದುಕೊಂಡು ಈಗ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪುಡಿ ಮಾಡಬಾರ್ದು, ಸ್ವಲ್ಪ ಪುಡಿ ಆದರೆ ಸಾಕು. ನೋಡಿ, ಒಂದೊಂದು ದಪ್ಪನೇ ಇದೆ, ಒಂದೊಂದು ಪುಡಿ ಆಗಿದೆ. ನಾನೀಗ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ನೀರೇನು ಸೇರಿಸೋದಿಲ್ಲ, ಹಾಗೇ ಗಟ್ಟಿಯಾಗೇ ಕಲಿಸ್ಕೊಳ್ತೀನಿ. ಇನ್ ಕೇಸ್ ತುಂಬಾ ಡ್ರೈ ಇದೆ, ಉಂಡೆ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅನ್ನೋ ಹಾಗಿದ್ರೆ 1 or 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ, ನಾದ್ಕೊಳ್ಳಿ. ತವ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಚ್ಚಿದ್ದೀನಿ. ತವ ತುಂಬಾ ಬಿಸಿ ಇರಬೇಕು ಅಂತ ಏನಿಲ್ಲ. ಇದು ನಾವು ಎತ್ತಿ ಹಾಕೋದಕ್ಕೆ ಕಷ್ಟ ಆಗುತ್ತೆ, ಪುಡಿ ಪುಡಿ ಆಗಿಬಿಡುತ್ತೆ. ಇಲ್ಲಾಂದರೆ ನೀವು ಒಂದು ಬಟ್ಟೆ ಮೇಲೆ ತಟ್ಕೊಂಡು ತೆಳ್ಳಕ್ಕೆ ಆ ಬಟ್ಟೆನ ತವ ಮೇಲೆ ಹಾಕ್ಬೋದು. ನಾನು ಡೈರೆಕ್ಟು ನೀರು ಕೈಗೆ ಸ್ವಲ್ಪ ನೀರನ್ನ ಒದ್ದೆ ಮಾಡಿಕೊಂಡು ಅಲ್ಲೇ ತೆಳ್ಳಕ್ಕೆ ತಟ್ಟೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಸೆಸಲ್ಲಿ ಸ್ಟವ್ ಸಣ್ಣ ಇದ್ದರೆ ಒಳ್ಳೆಯದು. ತುಂಬ ತೆಳ್ಳಕ್ಕೂ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಬಿಟ್ಕೊಂಡು ಬಿಡುತ್ತೆ. ಅದು ನಾವು ಜಿಡ್ಡು ಬರೋದಕ್ಕೆ ಏನೂ ಹಾಕಿಲ್ಲ ಇದರಲ್ಲಿ. ಆದಷ್ಟು ತೆಳ್ಳ ಮಾಡ್ಕೊಳ್ಳಿ, ಮಂದ ಇದ್ರೂ ಕೂಡ ನಡೆಯುತ್ತೆ. ಈಗ ಇದನ್ನು ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೆಸ್ಟ್ ಈಸ್ ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು 2-3 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಕಲರ್ ಚೇಂಜ್ ಆಗಿರೋದು ಕಾಣ್ತಿದೆ ಅಲ್ವಾ? ಈಗ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಬಿಟ್ಟು ನಾವು ಇದನ್ನು ತಿರುಗಿಸ್ಕೊಳ್ಬೇಕು. ಇದನ್ನು ಈಗ ಮತ್ತೊಂದು ಸಾರಿ ಪ್ಲೇಟನ್ನು ಮುಚ್ಚಿಬಿಟ್ಟು ಇನ್ನೊಂದು 2-3 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಇದನ್ನು ನಾವು ಸ್ನ್ಯಾಕ್ಸ್ ಟೈಮ್ಗೂ ಮಾಡ್ಕೊಳ್ಬೋದು. ಸಾನುಗೆ ಎಷ್ಟು ಇಷ್ಟ ಅಂದರೆ ನೆಕ್ಸ್ಟ್ ಟೈಮ್ ನನಗೆ ಊಟಕ್ಕೆ ಕೊಡು ಮಮ್ಮ ಅಂದಿದ್ಲು, ಹಾಗಾಗಿ ನಾನು ತಿಂಡಿಗೆ ಕೊಟ್ಟಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ಟೈಮ್ಗೆ. ಇದು ನಾವು ಇಲ್ಲ ಅಂದ್ರೂ ಒಂದು 2-3 ಅಂತೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಸ್ನೇಹಿತರೆ. ನಂದು ಪೂಜೆ ಬೆಳಿಗ್ಗೆನೇ ಆಗಿತ್ತು, ಆದರೆ ಇವತ್ತು ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಜೊತೆಗೆ ಮಾಡೋಣ ಅಂತ ಹೇಳಿಬಿಟ್ಟು ರಾಜೇಶ್ ಅಂತೂ ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ, ಲೇಟ್ ಮಾಡಿದ್ದು, ಇವಾಗ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವ್ರ ಜೊತೆ ಮತ್ತೊಂದು ಸಾರಿ ಪೂಜೆ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಲೇಟ್ ಆಗಿಬಿಟ್ಟಿದೆ, ಯಾವುದೂ ತೆಗ್ದಿರೋದಿಲ್ಲ, ಸಂಜೆ ಹೋಗೋಣ ಅಂತ ಹೇಳಿ ಇಲ್ಲೇ ಪೂಜೆ ಮಾಡ್ತಾ ಇದ್ದೀನಿ. ವಿಶ್ ಮಾಡ್ತಾ ಇದ್ದೀನಿ, ಎವ್ರಿ ಇಯರ್ ಇಬ್ಬರು ಹೀಗೇ ಪೂಜೆ ಮಾಡೋ ಥರ ಆಶೀರ್ವಾದ ಮಾಡು, ಜೊತೆಗಿರೋ ಥರ ಆಶೀರ್ವಾದ ಮಾಡು ಅಂತ ಹೇಳಿ. ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ. ಬೆಳಿಗ್ಗೆ ತಿಂಡಿ ಮಾಡಿದ್ದು ಸ್ವಲ್ಪ ಲೇಟೇನೆ. ಸೊ ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಮತ್ತೆ ಅಡುಗೆಗೆ ರೆಡಿ ಮಾಡೋದಕ್ಕೆ ಶುರು ಮಾಡಿದೆ. ಇವತ್ತು ನಾನು ಪೂರಿ, ಪಲ್ಯ, ಚಟ್ನಿ ಅಡುಗೆಗೆ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಮಧ್ಯಾಹ್ನಕ್ಕೆ ಮಾಡ್ತಾ ಇರೋದು, ಬೆಳಿಗ್ಗೆ ಹೊತ್ತು ಮಾಡ್ತಾಯಿದ್ದೆ ಅಷ್ಟೇ. ಬಟ್ ಇವತ್ತು ಎಲ್ಲನೂ ಸ್ಪೆಷಲ್ ಡಿಶಸ್ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಹೊತ್ತು ಸಾನು ಶೇಪ್ ಅಂದ್ಕೊಂಡು ಕೂತಿರ್ತಾಳೆ, ಅದೆಷ್ಟು ಟೈಮ್ ಹಿಡಿಸುತ್ತೆ. ಹಾಗಾಗಿ ಇವತ್ತು ಮಾಡೋಣ ಮಧ್ಯಾಹ್ನಕ್ಕೆ ಅಂಥೇಳಿ ಈಗ ಮಾಡ್ತಾಯಿದ್ದೀನಿ.
ಎಷ್ಟು ಚಿಪ್ಸು ಆಮೇಲೆ ಅಷ್ಟು ಚಿಕ್ಕ ಚಿಕ್ಕದು ಮಾಡಿದ್ಯಾರಮ್ಮ. ಇನ್ನು ಕೊಡು, ಇನ್ನು ತಗೋ ಸಾಕು. ನಂಗೆಲ್ಲ ಸಾಕು. ತೋರಿಸಿ ಎಷ್ಟಿದೆ. ಖಾಲಿ ಆಯ್ತಾ? ಆಯಿತು. ಓಕೆ, ಎತ್ಕೊಂಡೋಗಿ ಎಂಜಾಯ್ ಮಾಡಿ. ಟಿವಿ ನೋಡ್ಲಾ? ಈಗ ನಾನಿಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವತ್ತು ಬೆಳಿಗ್ಗೆ ಸಾಬುದಾನ ಖೀರ್ ಮಾಡಿದ್ದೆ. ನಾನು ಟೇಸ್ಟ್ ಮಾಡಿರಲಿಲ್ಲ. ದೇವ್ರ ಹತ್ರ ಇಟ್ಬಿಟ್ಟು ಸಾನು ಕೊಟ್ಬಿಟ್ಟಿದ್ದೆ. ನೀವು ಟೇಸ್ಟ್ ಮಾಡಿ. ಹ್ಯಾಪಿ ಆ್ಯನಿವರ್ಸರಿ. ಇದೇ ಸ್ವೀಟ್. ಸ್ವೀಟ್ ತಿಂದಿಲ್ದಿರೋರು ಇನ್ನೇನು ಮಾಡೋಣ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ನಮ್ಮ ಮದುವೆ ದಿನ ತಿನ್ನಿಸ್ತಾರಲ್ಲ ಸ್ವೀಟು, ಹಿಂಗೆ ಹೆಂಗೆ ತಿನ್ಸಿದ್ರೆ ಒಯ್ಗೆ ರಾಂಗ್ ಪೊಸಿಷನಲ್ಲಿ ಕೂತಿದ್ದೀನಿ ನಾನು. ಹಿಂಗೆ ಅವಾಗ ಸೊ ಇವತ್ತಿನ ಸ್ಪೆಷಲ್ ಬರೀ ಒಂದೇ ತರಕಾರಿ ತಿನ್ನೋದು. ಒಂದು ದಿನಾನು ನಂದು ಕಂಪ್ಲೇನ್ ಇದು. ಏನು? ಇಷ್ಟು ದಿನದಿಂದ ಮನೇಲಿದ್ದಾರೆ, ನನ್ನ ಜೊತೆ ಕುತ್ಕೊಂಡು ಊಟ ಮಾಡಿಲ್ಲ. ಮೊದಲು ಊಟ ಮಾಡ್ತಾ ಇರಲಿಲ್ವಾ? ಮಧ್ಯಾಹ್ನ ಊಟ ಇದು ಆಗಲಿ. ಮಧ್ಯಾಹ್ನ ಊಟ ಆಗಲ್ಲ, ಬೆಳಿಗ್ಗೆ ತಿಂಡಿ ಆಗಲ್ಲ. ಅದನ್ನೇ ರಾತ್ರಿ ಊಟ ಮಾಡ್ತೀವಲ್ಲ. ಮನೇಲಿದ್ದು ಸ್ವಲ್ಪ ಅಡ್ವಾಂಟೇಜ್ ತಗೋಬೇಕಲ್ವಾ? ಅಡ್ವಾಂಟೇಜ್ ಆಗೋಗಿದೆಯಲ್ಲ. 12 ಗಂಟೆಗೆ ತಿಂಡಿ, 4 ಗಂಟೆಗೆ ಊಟ. ನನಗೆ ಡಿಸ್ಅಡ್ವಾಂಟೇಜು. ಅದಕ್ಕೆ ಇವತ್ತು ನೀವು ಎಷ್ಟು ತಿಂತೀರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವತ್ತು ನನ್ನ ಜೊತೆ ತಿನ್ನಬೇಕು. ಸೊ ಏನು ಸ್ಪೆಷಲ್ ಇವತ್ತು ನೈಟು? ಬೆಳಿಗ್ಗೆ ಇವರಿಬ್ಬರಿಗೂ ಇಷ್ಟ ಅಂದ್ಬಿಟ್ಟು ರೊಟ್ಟಿ ಮಾಡಿದ್ದೆ. ಈಗ ಇದು ಇವ್ರಿಗೂ ಇಷ್ಟನೇ, ಅವ್ರಿಗೂ ಇಷ್ಟನೇ. ಸೊ ರಾತ್ರಿನೂ ಅಷ್ಟೇ ಏನಾದರೂ ನಿಮ್ಮ ಫೇವ್ರೆಟ್ಸೇ ಮಾಡಿರ್ತೀನಿ. ಏನು ಮಾಡಬೇಡ. ರಾತ್ರಿ ವಿಲ್ ಗೋ ಔಟ್ ಫಾರ್ ಡಿನ್ನರ್. ಹೊರಗಡೆ ರಾತ್ರಿ ಡಿನ್ನರ್ಗೆ ನಿನಗೆ ಮುಕ್ತಿ ಕೊಡ್ತೀನಿ. ಥ್ಯಾಂಕ್ ಯು. ಅಡುಗೆ ಮಾಡೋದಕ್ಕೆ ನಾನಿವತ್ತು ಚೈನೀಸ್ ಸ್ಪೆಷಲ್ ಮಾಡೋಣ ಅಂದ್ಕೊಂಡೆ. ಬೇಡ, ಲೈಕ್ ಮೆತ್ತಿಗೆ ಇರಬೇಕು. ಸಾನು ಕೇಳಿಸ್ಕೊಂಡ್ಬಿಟ್ರೆ ಮಾಡು 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 ಅಂದ್ಬಿಡ್ತಾಳೆ. ಚಿಕನ್ ಮಂಚೂರಿ ಆ್ಯಂಡ್ ಹಾಟ್ ಆ್ಯಂಡ್ ಸೋರ್ ಚಿಕನ್ ಸೂಪ್ ಆ್ಯಂಡ್ ನೂಡಲ್ಸ್. ಕ್ಯಾನ್ಸಲ್. ಬಟ್ ಸ್ವಲ್ಪ ಕೆಲಸ ಇದೆ ಆಫೀಸಲ್ಲಿ, ಜಾಸ್ತಿ ಲೇಟ್ ಆಗ್ಬಿಡ್ತಾನೆ. ಅವ್ರಿಗೆ ಹೆಂಗೋ ಶೆಟಲ್ದು ಇದೆಯಲ್ಲ, ಮುಗಿಸ್ಕೊಂಡು 8 ಗಂಟೆಗೆ 8:15 ಇರ್ಬಿಡೋಣ. 9 ಗಂಟೆ ಊಟದ ಟೈಮ್ಗೆ ಹೋಗೋಣ. ಓಕೆನಾ? ಮತ್ತು ಲೈಟ್ಗೆ ಏನಿಲ್ಲ, ಸರಿಯಾಗಿ ತಿನ್ನಬೇಕು ಈಗ. ತಿನ್ನು. ನಾನು ಮಧ್ಯಾಹ್ನ ಊಟ ಮಾಡಿರ್ತೀನ, 8:15 ಹೊಟ್ಟೆ ಹಸಿಯೋಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ನಾನು ಅಂದ್ಕೊಂಡೆ ಹೆಂಗಿದ್ರು ನಾನು ತಾನೇ ಮಾಡೋದು, ಈಗ ಹೆಂಗಿದ್ರು ಲೇಟ್ ಆಗಿದೆ, ಸ್ವಲ್ಪ ತಿನ್ನೋಣ ಅಂಥೇಳಿ. ಆದರೆ ಇವ್ರದ್ದು ಪ್ಲ್ಯಾನ್ ಚೇಂಜ್ ಮಾಡಿದ್ರೆ ಸ್ವಲ್ಪ ಸರಿಯಾಗಿ ತಿನ್ನಬೇಕು. ಏನು ತುಂಬ ಲೇಟ್ ಏನಿಲ್ಲ, ನನಗೆ ಹೊಟ್ಟೆ ಹಸಿತ್ತಲ್ಲ. ಆಯಿತು, ತಿನ್ನು. ಸೂಪರ್ ಆಗ್ತೀನಿ. ತಿಂತೀಯಾ? ಸೂಪರ್ ಆಗ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ಫಸ್ಟೇ ಹೇಳಿದ್ಲು, ನೋ ಕಾರ್ಡ್ಸ್ ನೋ ರೋಸಸ್ ನಥಿಂಗ್ ಅಂತ. ಸೊ ಯಾವ್ದು ಕೊಡಬೇಕು ಅಲ್ಲ ಏನು ಕೊಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವಾಗ ಏನು ಅನ್ನಿಸ್ತು, ವೆರಿ ರೀಸೆಂಟಾಗಿ ನಾವು ಒಂದು ಅಂಗಡಿ ವಿಸಿಟ್ ಮಾಡಿದ್ವಿ. ಅಲ್ಲಿ ಅವಳಿಗೆ ಹ್ಯಾಂಡ್ ಬ್ಯಾಗ್ಸು ತುಂಬ ಇಷ್ಟ ಆಗಿತ್ತು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅದರಲ್ಲಿ 2 ಬ್ಯಾಗು ತುಂಬಾ ಇಷ್ಟ ಆಗಿತ್ತು. ಸೊ ಆ 2 ಬ್ಯಾಗಲ್ಲಿ ಒಂದು ಬ್ಯಾಗ್ನ ಸೆಲೆಕ್ಟ್ ಮಾಡ್ತಾಯಿದ್ದೆ. ನಾವು ಹೊತ್ತು ಇಲ್ಲ, ಅವಳು ತುಂಬ ಕಾಸ್ಟ್ಲಿ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟಿದ್ಲು, ಬೇಡ ತೊಗೊಳೋದು ಬೇಡ ಅಂತ. ಸೊ ನಾನಿವತ್ತು ಆ 2 ಬ್ಯಾಗಲ್ಲಿ ಒಂದು ಬ್ಯಾಗ್ ತೊಗೊಂಡು ಅವಳಿಗೆ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ನೋಡೋಣ. ಸೊ ಆ 2 ಬ್ಯಾಗ್ ಯಾವುದು ಅಂತಂದರೆ ಇದು, ಈ 2 ಬ್ಯಾಗು. ಸೊ ಈ 2 ಬ್ಯಾಗಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹೋಪ್ಫುಲಿ ಅವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಚಲೋ ಚಲೋ ಗೋ ದೇರ್ ಗೋ ದೇರ್ ಗೋ ದೇರ್. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮೈ ಲವ್. ಏನ್ರಿ ಇದು? ಓಪನ್ ಇಟ್, ಗೊತ್ತಾಗುತ್ತೆ. ಜಾನು, ಇಫ್ ಐ ಆಮ್ ನಾಟ್ ಗೆಸ್ಸಿಂಗ್ ರಾಂಗ್, ಅವತ್ತು ನೋಡಿದ್ದು ಬ್ಯಾಗಾ? ನಾನು ತಗೊಳೋದಕ್ಕೆ ಯಾಕೆ ಹೋಗಿರ್ಲಿಲ್ಲ ಗೊತ್ತಾ? ಆನ್ಲೈನ್ ಅಲ್ಲಿ ನೋಡಿದ್ದೆ ನಾನು. ಏನಂತ ತಗೊಳೋದಕ್ಕೆ. ಹೌದಾ? ಎಷ್ಟು ನಾನು ಕೊಡ್ಸಿರೋದು ಎರಡೇ, US ಇಂದ ಒಂದು, ಈಗ ಒಂದು. ಮಮ್ಮಗೆ ಏನು ರೋಸ್ ಬೇಡ, ಗ್ರೀಟಿಂಗ್ಸ್ ಬೇಡ, ಏನು ಬೇಡ ಅಂತಾರೆ ಮಮ್ಮ. ಸೊ ಫ್ರೆಂಡ್ಸ್, ನಾನು ಆ ಎರಡು ಬ್ಯಾಗಲ್ಲಿ ಈ ಬ್ಯಾಗ್ ಸೆಲೆಕ್ಟ್ ಮಾಡಿದೆ. ಯಾಕಂತಂದರೆ ಇದು ರೇರ್ ಕಲರ್ ಬರೋದು. ಆಲ್ರೆಡಿ ಆ ಲೆದರ್ ಟಿಂಜ್, ದಟ್ ಈಸ್ ಬ್ರೌನಿಶ್ ಟಿಂಜಲ್ಲಿ ಒಂದು ಬ್ಯಾಗ್ ಇದೆ US ಇಂದ ತಂದು ಕೊಟ್ಟಿದ್ದು. ಇದು ವೈಟ್ ಶೇಡಲ್ಲಿ ಈ ಕ್ವಾಲಿಟಿಲಿ ಇರಲಿಲ್ಲ, ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ದ. ಅವಳಿಗೆ ನನಗೇನು ಈ ಥರ ದೊಡ್ಡ ದೊಡ್ಡ ಗಿಫ್ಟ್ ಸಿಗಲ್ಲ ಅಂತ ಚಿಂತೆ. ಅಯ್ಯೋ, ಎಷ್ಟು ದೊಡ್ಡದು ಬೇಕೆ ನಿಂಗೆ? ಹಾಕೊಳ್ಳಿ ನೋಡುವ. ಸೊ ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ. ನಾನು ನಿಮಗೆ ಕೇಳಿದೆ ನಿಮ್ಗೆ ಏನು ಬೇಕು ಹೇಳ್ರಿ ಅಂತ, ನೀವೇನು ಹೇಳಲೇ ಇಲ್ಲ. ಬಟ್ಟೆಗಳು ತರಿಸಿದ್ಯಲ್ಲ ಸಾಕು. ಇಲ್ಲ, ಇಟ್ಸ್ ಓಕೆ. ಈಗ ರೆಡಿಯಾಗಿ ಟೈಮ್ ಆಯಿತು, ಹೋಗುವ. ನೀವು ಹೇಳ್ಬೇಕು. ನೋಡಪ್ಪ, ನಾನೇನು ಹೇಳೋದು, ನಾವು ಮದುವೆ ಆಗಿದ್ದು ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ ಲೈಕ್ 5-6 ಇಯರ್ಸ್ ತುಂಬಾ ಕಾಂಪ್ರಮೈಸ್ ಮಾಡಿಸಿದ್ದೆ. ಅಂದರೆ ನೀನು ಆಗಿದ್ದೆ ಎಕ್ಸ್ಪೆನ್ಸಸ್ಗಳಿಗೆ, ಅದಕ್ಕೆ ಇದಕ್ಕೆ ಅಂತ. ಸೊ ಈಗ ನೋ ಮೋರ್ ಕಾಂಪ್ರಮೈಸ್. ನಮ್ಗೆ ಆಗೋದೇ ಇಲ್ಲ ಕೈಗೆಟಕ್ಸೋಕ್ಕೆ ಅನ್ನೋ ವಿಷಯಕ್ಕೆ ಮಾತ್ರ ಕಾಂಪ್ರಮೈಸ್ ಆಗು. ಈಗ ಬಿಟ್ಟು ಬಂದೆಲ್ಲ ಕಾಸ್ಟ್ಲಿ ಅದು ಇದು ಅಂತ, ಅದೆಲ್ಲ ಓಕೆ. ವೆನ್ ವಿ ಕ್ಯಾನ್ ಬೇರ್ ಇಟ್, ಇಟ್ಸ್ ಓಕೆ. ಎಷ್ಟು ಅಂದರೆ ಎಷ್ಟು ಐ ನೀಡ್ ಟು ಥ್ಯಾಂಕ್ ಹರ್. ತುಂಬಾ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾಳೆ. ಮದುವೆ ಆಗಿದ್ದು ಆಲ್ಮೋಸ್ಟ್ ಲೈಕ್ 5-6 ಇಯರ್ಸ್. ಹೇಳೋಕ್ಕೆ ಅಸಾಧ್ಯ, ಅಷ್ಟೊಂದು ಕಾಂಪ್ರಮೈಸು. ಮೋಸ್ಟ್ಲಿ ಚೈತ್ರನ ಪೊಸಿಷನ್ ಬೇರೆ ಯಾರಾದರೂ ಇದ್ದಿದ್ರೆ ದೇ ವುಡ್ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್. ಚೈತ್ರ ಆಗಿದ್ದಕ್ಕೆ, ಸೊ ಅದಕ್ಕೆ ಈಗ ನೋ ಕಾಂಪ್ರಮೈಸಸ್. ನಾನು ಆನ್ಲೈನಲ್ಲಿ ನೋಡೋಣ ಸಿಗುತ್ತೆ ಅನ್ನೋ ಅನ್ಕೊಂಡು ನೋಡಿದ್ದೆ. ಅದು ನಿಂಗೆ ತುಂಬ ಇಷ್ಟ ಆಗಿತ್ತಲ್ಲ ಎರಡರಲ್ಲೂ. ಇಟ್ಸ್ ಓಕೆ, ಅಳಬೇಡ ಈಗ. ಅಳಬೇಡ ಪಪ್ಪಚ್ಚಿ, ನಾನು ಬ್ಯಾಗು ಕೊಡಿಸಿದೆ. ಓಕೆ, ಈಗ ರೆಡಿಯಾಗಿ ಫಟ 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 ಹೋಗೋಣ. ಓಕೆ, ಬಾಯ್. ಒಂದು ನಿಮಿಷ. ಹೇಳಪ್ಪ. ಅಮ್ಮಂಗೆ ಎಲ್ಲ ಟೈಮ್ ಗಿಫ್ಟ್ಸ್ ಕೊಟ್ರೆ ಅಳು ಕೊಡಬೇಡಿ ಇನ್ಮೇಲೆ. ಅದೆಲ್ಲ ಏನು ಅಳು ಗೊತ್ತನ ಸೋನ? ಹ್ಯಾಪಿ ಟಿಯರ್ಸ್. ಗೊತ್ತಾ? ಓಕೆ. ಅಯ್ಯೋ, ಮೇಕಪ್ ಮಾಡಬೇಕಲ್ಲ. ಇಲ್ಲ, ಹಾಗಿದ್ರೆ ನನಗೀಗ ಡಿನ್ನರ್ ನನ್ನ ಕಡೆಯಿಂದ. ಇಲ್ಲ, ಅದೆಲ್ಲ ಹೋಗ. ನಿನ್ನ ದುಡ್ಡಾದರೆ ನನ್ನ ದುಡ್ಡು, ನನ್ನ ದುಡ್ಡಾದರೆ ಈ ವಿಷಯಕ್ಕಂತೂ ಯಾವತ್ತೂ ಬರಲ್ಲ. ನಿನ್ನ ದುಡ್ಡಾದರೆ ನನ್ನ ದುಡ್ಡು ಅಂತಂದರೆ ನಾನು, ನಿಮ್ಮ ದುಡ್ಡಾದರೆ ನನ್ನ ದುಡ್ಡು, ನನ್ನ ದುಡ್ಡಾದರೆ ನನ್ನದೇ ದುಡ್ಡು ಅಂತಾಳೆ. ಒಂದೊಂದ್ಸರಿ ಏನಾಗುತ್ತೆ, ನಾನು ಟ್ರೀಟ್ ಕೊಡಿಸ್ತೀನಿ ಅಂದಿರ್ತೀನಿ, ಕ್ರೆಡಿಟ್ ಕಾರ್ಡ್ ಉಜ್ಜಿರ್ತಾರೆ, ಅದಕ್ಕೆ ನಾವು ವಾಪಸ್ ಕೊಡೋದೇ ಇಲ್ಲ. ನಿಮ್ಮ ದುಡ್ಡು ನನ್ನ ದುಡ್ಡೇ ಕಟ್ಟಿ. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಹೀಗಿತ್ತು. ಸಂಜೆ ನಾವು ಯಾವ ಹೋಟೆಲ್ಗೆ ಹೋಗಿದ್ವಿ, ಅಲ್ಲಿನ ಫುಡ್ ಹೇಗಿತ್ತು ಅಂತ ನಿಮಗೆ ರಿವ್ಯೂನ ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.